ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೆಂಪು ಚಟ್ನಿ ಮಾಡೋದು ನೋಡೋಣ. ಕೆಂಪು ಚಟ್ನಿಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ, 4 ಏಲಕ್ಕಿ ತೊಗೊಂಡಿದ್ದೀನಿ. ಜೀರಿಗೆ ಬಂದು 1 ಸ್ಪೂನ್ ಸಾಕು. ಬೇಕು ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೊಬೋದು. ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಕಲರ್ಗೋಸ್ಕರ ಮತ್ತು ಇನ್ನೊಂದು ಖಾರಕ್ಕೋಸ್ಕರ ತೊಗೊಂಡಿದ್ದೀನಿ. ಇಲ್ಲ ಬೇಡ, ಖಾರ ಕಲರ್ ಏನೂ ಬೇಡ, ಅಂದರೆ ಖಾರ ಜಾಸ್ತಿ ಬೇಕು ಅಂತಾರೆ ಕೆಲವರು. ಹಾಗಾಗಿ ಖಾರ ಕಡಿಮೆ ಇರೋದು ತೊಗೊಬೋದು ಮೆಣಸಿನ್ಕಾಯಿನ ನೀವು. ಇವಾಗ ಹರಳುಪ್ಪು ತೊಗೊತಾ ಇದ್ದೀನಿ. ನೀರನ್ನು ಚೆನ್ನಾಗಿ ಕುದಿಯೋಕೆ ಇಡೋಣ. ನೀರು ಕುದಿಯೋಕೆ ಇಟ್ಟಿದ್ದೆ ನಾನು, ಒಂದು 5 ನಿಮಿಷ ಆಯಿತು ನೀರು ಕುದಿಯೋಕ್ಕಿಟ್ಟು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮೆಣಸಿನ್ಕಾಯಿ ಬೇಯಬೇಕು, ಚೆನ್ನಾಗಿ ಬೇಯೋ ಥರ ಬಾಡಿಸ್ಕೊಳ್ಳಿ ಅದನ್ನು ನೀಟಾಗಿ. ಮೆಣಸಿನ್ಕಾಯಿ ತುಂಬ ಸಾಫ್ಟ್ ಆಗಬೇಕು ಅನ್ನೋ ಥರ ಬೇಯಿಸ್ಕೊಬೇಕು. ನೋಡಿ, ಚೆನ್ನಾಗಿ ಇದನ್ನು ಸ್ಪೂನಿಂದ ಒಳಗಡೆ ತಳ್ಳಿ, ನೀರಿನ ಒಳಗಡೆ ತಳ್ಳಬೇಕು. ಇಲ್ಲಾಂದರೆ ಮೇಲ್ಗಡೆ ಬೇಯೆಲ್ಲ ಕೆಳಗಡೆ ಬೆಂದಿರುತ್ತೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ಪೂನ್ ಸಹಾಯದಿಂದ ನೀಟಾಗಿ ಚೆನ್ನಾಗಿ ಒಳಗಡೆ ತಳ್ಳಿ, ಆವಾಗ ಇವನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಆದ್ರೂ ಸಹ ಇನ್ನೂ ಸ್ವಲ್ಪ ನೀಟಾಗಿ ಬೇಯಲಿ ಅಂದ್ಬಿಟ್ಟು ಒಳಗಡೆ ತಳ್ತಾ ಇದ್ದೀನಿ, ಹಬೆಲಿ ಬೇಯ್ಕೊಳ್ಳಿ ಅಂದ್ಬಿಟ್ಟು. ಅದನ್ನು ಅಂದರೆ ಸ್ಪೂನಿಂದ ಹಿಂಗೆ ಚುಚ್ಚಿದ್ರೆ ಮೆಣಸಿನ್ಕಾಯಿ ಬೆಂಡಾಗಬೇಕು, ಅಷ್ಟು ಬೆಂದರೆ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ತೀವಿ ಅಂದರೆ ಬೇಯಿಸ್ಕೊಬೋದು. ನನಗೇನೋ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಏನಕ್ಕಪ್ಪ ಬೇಯಿಸ್ಕೋಬೇಕು ಅಂತಂದರೆ, ಈ ರುಬ್ಬೇಕಾದ್ರೆ ಒಣಮೆಣ್ಸಿನ್ಕಾಯಿನ ಹಾಗೆ ಹಾಕ್ಬಿಟ್ರೆ ಅದು ಪುಡಿ ಪುಡಿ ಥರ ಆಗುತ್ತೆ, ಪೇಸ್ಟ್ ಥರ ಬರಲ್ಲ. ಅದಕ್ಕೋಸ್ಕರ ನಾನು ಬೇಯಿಸ್ಕೊತಾ ಇದ್ದೀನಿ. ಬೇಡ ಅಂದರೆ ಹಾಗೇನೂ ಹಾಕ್ಕೊಳ್ಳಿ. ನನಗೆ ಬೇಯಿಸ್ಕೊಂಡು ಮಾಡೋದೇ ಇಷ್ಟ, ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ ನಾನು. ನಮಗೆ ಕ್ವಿಕ್ಕಾಗಿ ಆಗಬೇಕು ಅನ್ನೋ ಥರ ಇದ್ದರೆ ಬೇಯಿಸದೆ ಹಾಗೆ ಕೂಡ ಮಾಡ್ಬೋದು, ಏನೂ ತೊಂದರೆ ಇರಲ್ಲ. ಅಂದರೆ ನೀರು ಹಾಕೋದ್ರಿಂದ ಅದೂ ಸಹ ಪೇಸ್ಟ್ ಆಗುತ್ತೆ. ಅಂದರೆ ಏನೋ ಒಂದು ಇದೇ ಥರ ಮಾಡಬೇಕು ಅಂತ ಇರುತ್ತಲ್ಲ, ಆ ಥರ. ಇವಾಗ ನಾನು ರುಬ್ಕೊತಾ ಇದ್ದೀನಿ. ರುಬ್ಬೋಕ್ಕೆ ನಾನು ಜೀರಿಗೆ, ಏಲಕ್ಕಿ ಮತ್ತು ಹರಳುಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀಟಾಗಿ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬೋ ಥರ ಏನಿಲ್ಲ. ಅಂದರೆ ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕ್ವಾಂಟಿಟಿ ಆದರೆ ದೊಡ್ಡ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ. ನಾನು ಚಿಕ್ಕ ಜಾರಲ್ಲಿ ರುಬ್ತಾ ಇದ್ದೀನಿ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದೀವಲ್ವ, ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಆದ್ರೂ ಇದು ನಮಗೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದನ್ನು ನಾವು ಫ್ರಿಡ್ಜಲ್ಲೇ ಸ್ಟೋರೇಜ್ ಮಾಡ್ಕೊಬೇಕು. ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮಸಾಲೆ ದೋಸೆಗೆ, ಬೆಣ್ಣೆ ದೋಸೆಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಪದೇ ಪದೇ ಮಾಡ್ಕೊಳ್ಳೋದ್ಕಿಂತ ಈ ಥರ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ದೋಸೆ ಯಾವಾಗಲೂ ಮಾಡ್ತಾ ಇರ್ತೀವಿ ಅನ್ನೋರೆಲ್ಲ ಮಾಡಿ ಇಟ್ಕೊಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇವಾಗ ನಾನು ಮೊದಲೇ ನೀರನ್ನ ಜಾಸ್ತಿ ಹಾಕಲಿಲ್ಲ. ಯಾಕಪ್ಪ ಅಂದರೆ ತುಂಬ ಬೇಗ ನುಣ್ಣಗಾಗ್ಬಿಡುತ್ತೆ. ನುಣ್ಣಗಾಗುತ್ತೆ ಅಂದರೆ ಫುಲ್ ನೀರು ಥರ ಆಗಿಬಿಡುತ್ತೆ, ತೆಳು ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಮೊದಲೇ ನೀರು ಹಾಕಲ್ಲ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ತೀನಿ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಯಾಕಂದರೆ ಮೊದಲೇ ನೀರು ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ನೀರು ಹಾಕಬೇಕು ಏನು ಅಂತ. ಹಾಗಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಾಂದರೆ ಅದು ಫುಲ್ಲು ನೀರು ಥರ ಆಗಿಬಿಡುತ್ತೆ. ಇಷ್ಟು ಪೇಸ್ಟ್ ಆದರೆ ಸಾಕು. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ದಾವಣಗೆರೆ ಬೆಣ್ಣೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಕೆಂಪು ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.